ಪಿತ್ತಕೋಶದ ಕಲ್ಲು ಇದಕ್ಕೇನ್ ಮನೆ ಮದ್ದುಗಳನ್ನ ಮಾಡ್ಕೋಬಹುದು? ನೋಡಿ, ಪಿತ್ತಕೋಶದ ಕಲ್ಲು ಕರಗದಿಲ್ಲ ಅಂತ ಹೇಳಿ ಹೇಳ್ತಾರೆ. ಹೌದು, ಅದು ಬಹಳ ಅಪ್ಪಟ ಸುಳ್ಳು. ಹ್ಮ್. ನಮ್ಮಲ್ಲಿ ಪಿತ್ತಕೋಶದ ಕಲ್ಲು 100 ಜನರಲ್ಲಿ 90 ಜನರಿಗೆ ಕರಗಿರೋ ಎವಿಡೆನ್ಸ್ಗಳಿದಾವೆ, ಪ್ರೂಫ್ ಇದಾವೆ. ನಾವು ಎಲ್ಲ ರಿಪೋರ್ಟ್ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಸುಮ್ನೆ ಮಾತಾಡೋದ್ರಿಂದ ನಮ್ಮ ಮೇಲೂ ಕೂಡ ಕೇಸ್ ಹಾಕೋ ಜನ ಇರ್ತಾರೆ. ಅದಕ್ಕಾಗಿ ಪಿತ್ತಕೋಶದ ಕಲ್ಲು ಕರಗತ್ತೆ. 100ಕ್ಕೆ 90% ಜನರು ವಿತೌಟ್ ಆಪರೇಷನ್ ಪಿತ್ತಕೋಶದ ಕಲ್ಲನ್ನ ಕರಗಿಸ್ಕೋಬಹುದು. ಅದಕ್ಕೇನು ಮನೆ ಮದ್ದು ಅಂತ ಹೇಳಿದ್ರೆ, ಮೊದಲು ಅಜೀರ್ಣ ಮಲಬದ್ಧತೆಯನ್ನು ಸರಿ ಮಾಡ್ಕೊಳ್ತಕ್ಕಂಥ ಮನೆ ಮದ್ದನ್ನು ಮಾಡ್ಕೊಳ್ಬೇಕು. ನಾವು 1ನೇ ದಿನನೇ ಹೇಳಿದ್ದೇವೆ. ಅದನ್ನ 1ನೇ ದಿನದ ಯಾರು 1ನೇ ದಿನ ಮಿಸ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ 2ನೇ ದಿನಕ್ಕೆ ಕೆಲವೊಂದಿಷ್ಟು ವಿಚಾರಗಳು ತಿಳಿಯೋದಿಲ್ಲ. ಅದಕ್ಕೆ ಮೊದಲನೇ ದಿನದ ಎಪಿಸೋಡ್ಗಳನ್ನ ನೀವು ನೋಡಿಲ್ಲ ಅಂದ್ರೆ ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಡ್ರಿ. ಅಜೀರ್ಣ ಮಲಬದ್ಧತೆ ಸರಿ ಮಾಡಿಕೊಂಡು ಅದರ ಜೊತೆಗೆ ಕಾಡು ಬಸಳೆ ಎಲೆ, ಒಂದು 4 ರಿಂದ 6 ಕಾಡು ಬಸಳೆ ಎಲೆಯನ್ನ 2 ಕಾಳು ಮೆಣಸಿನ ಜೊತೆಗೆ ಅಗದು ತಿನ್ನಬೇಕು. ತಿಂದ ಮೇಲೆ ಇಂಗ್ಲಾರಕಾಯಿನ ಉಂಡೆ ಮಾಡಿ ಅದನ್ನ 4 ರಿಂದ 6 ಉಂಡೆಯನ್ನು ಕಡಲೆಕಾಳು ಅದರದಷ್ಟು ನುಂಗಿ, ಅದನ್ನ ನುಂಗಿದ ಮೇಲೆ 1 ಲೋಟ ಬಾಳೆದಿಂಡಿನ ಜ್ಯೂಸ್ ಆದ್ರೂ ಕುಡಿಬಹುದು, ಅಥವಾ ಗರಿಕೆ ಜ್ಯೂಸ್ ಆದ್ರೂ ಕುಡಿಬಹುದು, ಅಥವಾ ಎಳ್ನೀರಾದ್ರೂ ಕುಡಿಬಹುದು. ಈ 3ರಲ್ಲಿ ಯಾವ್ದಾದ್ರು ಒಂದನ್ನ ಸೇವನೆ ಮಾಡಬಹುದು. ಈ ತರ ಮಾಡೋದ್ರಿಂದ ಪಿತ್ತಕೋಶದ ಕಲ್ಲು ಕನಿಷ್ಠ 1 ತಿಂಗಳು, ಗರಿಷ್ಠ 3 ತಿಂಗಳಲ್ಲಿ ಕರಗುತ್ತೆ. 10 mm ಒಳಗಿದ್ರೆ ಬಹಳ ಬೇಗ ಕರಗುತ್ತೆ. 10 mm ಇದ್ರೆ ಸ್ವಲ್ಪ ತಡ ಆಗ್ಬೋದು. ಆದ್ರೆ ಪಿತ್ತಕೋಶದ ಕಲ್ಲು ಮಾತ್ರ ಕರಗೋದು ಖಂಡಿತವಾಗಿಯೂ ಸಾಧ್ಯ ಇದೆ.